ದಲಿತರ ಬಗ್ಗೆ ಕೀಳಾಗಿ ಮಾತನಾಡಿರುವ ಶಾಸಕ ಮುನಿರತ್ನ ವಿರುದ್ಧ ಕಿಡಿ. ಸ್ವಪಕ್ಷ ಶಾಸಕರ ವಿರುದ್ಧ ಮಾಜಿ ಸಚಿವ ಎನ್ ಮಹೇಶ್ವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 6 ತಿಂಗಳ ಹಿಂದೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೀಗೆ ಮಾತನಾಡಿದ್ರು. ಈಗ ಶಾಸಕರ ಮುನಿರತ್ನ ಅವರು ಕೀಳಾಗಿ ಮಾತನಾಡಿದ್ದಾರೆ. ಇವರಿಬ್ಬರ ಮಾತುಗಳು ಮೇಲ್ಜಾತಿಯ ಮನಸ್ಥಿತಿಯನ್ನು ತೋರಿಸುತ್ತೆ. ಜನಪ್ರತಿನಿಧಿಗಳು ಸಂವಿಧಾನಬದ್ಧವಾಗಿ ಎಲ್ಲರನ್ನ ಸಮಾನವಾಗಿ ಕಾಣಬೇಕು. ದಲಿತರ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡಿದ್ರೆ ಸಹಿಸಲಾಗೋದಿಲ್ಲ. ಇಂಥವರಿಗೆ ಮುಂದಿನ ಚುನಾವಣೆಯಲ್ಲಿ ದಲಿತರು ತಕ್ಕ ಪಾಠ ಕಲಿಸ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಈ ಬಗ್ಗೆ ನಾವು ತಿಳಿಸಿದ್ದೇವೆ. ಶಾಸಕ ಮುನಿರತ್ನ ಪಕ್ಷಕ್ಕೆ ಮುಜುಗರವಾಗುವ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಶಾಸಕ ಮುನಿರತ್ನ ಅವರ ಬಗ್ಗೆ ಪಕ್ಷ ಕ್ರಮ ಕೈಗೊಳ್ಳುತ್ತೆ ಅಂತ ಸ್ವಪಕ್ಷ ಶಾಸಕರ ವಿರುದ್ಧ ಮಾಜಿ ಸಚಿವ ಎನ್ ಮಹೇಶ್ವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬರು ಸಚಿವರು ಮಲ್ಲಿಕಾರ್ಜುನ್ ಅಂತ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸಚಿವರು ಎಸ್ ಮಲ್ಲಿಕಾರ್ಜುನ್ ಅಂತ, ದಾವಣಗೆರೆ ಶಾಸಕರು, ಅವರು ಕೂಡ ಹಾಗೆ ಮಾತಾಡಿದರು. ಈಗ ಮುನಿರತ್ನ ನಾಯ್ಡು ಅವರು ಅದನ್ನೇ ಮಾತಾಡಿದ್ದಾರೆ. ಒಬ್ಬರು ಕಾಂಗ್ರೆಸ್ ಪಕ್ಷದವರು ಎಸ್ ಮಲ್ಲಿಕಾರ್ಜುನ್, ಮುನಿರತ್ನಮ್ಮು BJP ಪಕ್ಷದವರು. ಇವರಿಬ್ಬರು ಒಂದೇ ಲ್ಯಾಂಗ್ವೇಜ್ ಮಾತಾಡಿದ್ದಾರೆ ಅನ್ನೋದು ಇಲ್ಲಿ ಭಾಳ ಮಹತ್ವ. ಮತ್ತು ಈ ಭಾಷೆ ಇವ್ರ ಬಾಯಲ್ಲಿ ಯಾಕೆ ಬರ್ತದೆ ಅಂತಂದರೆ, ಅವರ ಮೇಲ್ಜಾತಿ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯಿಂದ ಭಾಷೆ ಬರ್ತದೆ. ಭಾರತದ ಸಂವಿಧಾನ ಇವ್ರಿಗೆ ಪಾಠ ಮಾಡಿರೋದೇನು ಅಂತಂದರೆ, ನೀನು ಶಾಸಕನಾದ ಮೇಲೆ, ಸಚಿವನಾದ ಮೇಲೆ ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ಗೌರವಿಸಬೇಕು ಅನ್ನೋದು. ಆದರೆ ಇವರು ಶಾಸಕರಾದ್ರೂ ಸಚಿವರಾದ್ರೂ ಆ ಮೇಲ್ಜಾತಿಯ ಕೀಳು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಹೋಗಿಲ್ಲ. ಹಾಗಾಗಿ ನಿನ್ನೆ ದಿನವೇ ನಾವು ಇದನ್ನು ವಿರೋಧ ಮಾಡಿದ್ವಿ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಇದನ್ನು ತೀವ್ರವಾಗಿ ತಗೊಂಡಿದ್ದಾರೆ. ಮತ್ತು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು ಅಂತ ನಾವು ಬೇರೆ ಬೇರೆ ಮೂಲದಲ್ಲಿ ಹೇಳಿದ್ವಿ. ಕಂಪ್ಲೇಂಟ್ ಆಗಿದೆ, ಇವತ್ತು ಅರೆಸ್ಟ್ ಆಗಿದ್ದಾರೆ. ಒಬ್ಬ ಶಾಸಕನಾದ ಮೇಲೂ ಆ ಮೇಲ್ಜಾತಿ ಮನಸ್ಥಿತಿ ಇದೆಯಲ್ಲ, ಅದರಿಂದ ಆಚೆ ಬರದೇ ಇದ್ದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಆಗ್ಬೋದು ಅಥವಾ ಮುನಿರತ್ನ ಇರ್ಬೋದು, ಇವರಿಬ್ಬರಿಗೂ ಜನ ಪಾಠ ಕಲಿಸ್ತಾರೆ. ವಿಶೇಷವಾಗಿ ದಲಿತರು ಇವ್ರಿಗೆ ಪಾಠ ಕಲಿಸ್ತಾರೆ.